ಬಬ್ಲು ಚಿನ್ನಿ, ಬಬ್ಲು ಚಿನ್ನಿ, ಜಾನು ನೋಡೋಕೆ ಬರಲ್ಲಮ್ಮ ನೀನು. ಬಬ್ಲು. ಅಖಿಲಮ್ಮ, 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 ಯಾಕೆ ಅಖಿಲಮ್ಮ ಅಳ್ತಾ ಇದ್ದೀರಾ? ಯಾಕೆ ಇಲ್ಲಮ್ಮ, ತಲೆ ನೋಯ್ತಾಯಿತ್ತು ಅದಕ್ಕೆ. ನೆಂಟ್ರೆಲ್ಲ ಹೋದ್ರಮ್ಮ? ನಿಮ್ಮೂರು ಬಸ್ ಹೋಯ್ತಾ? ಹ್ಞೂ ಅಖಿಲಮ್ಮ, ಎಲ್ಲರೂ ಹೋದ್ರು. ನಮ್ಮೂರು ಬಸ್ ಆವಾಗೇ ಹೋಯ್ತು. ನೀವು ಯಾಕೆ ಅಖಿಲಮ್ಮ ಅಲ್ಲಿಗೆ ಬರಿಲ್ಲ ಜಾನುಗೆ ಹೆಸರಿಕ್ಕಕ್ಕೆ? ಇಲ್ಲಮ್ಮ, ಯಾಕೋ ಜಾಸ್ತಿ ತಲೆ ನೋಯ್ತಾಯಿತ್ತು ಅದಕ್ಕೆ ಬರಿಲ್ಲಮ್ಮ. ನೀವು ಹೆಂಗೋ ಹೆಸರಿಕ್ಕಿದ್ರಲ್ಲ ಮಗುಗ, ಅಷ್ಟೇ ಸಾಕ್ಬಿಡಮ್ಮ. ನೀವು ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ ಅಂತ ನನಗೆ ಗೊತ್ತಾಗಿಲ್ಲಮ್ಮ. ಸಂಗೀತ ಅತ್ತಿಗೆ ಬಬ್ಲು ಬರಿಲ್ಲ ಅಂತ ತಾನೆ? ಹಂಗೇನಿಲ್ಲಮ್ಮ, ನಿಮ್ಮ ಯಜಮಾನ್ಕೂ ಅಜ್ಜಯ್ಗೂ ಅವ್ರು ಬರೋದು ಇಷ್ಟ ಇಲ್ಲಂತೆ. ಇನ್ನು ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಇಷ್ಟ ಇಲ್ಲ. ಹೋಗ್ಲಿ ಬಿಡಮ್ಮ. ಅವಳು ಕರೆಕ್ಟಾಗಿ ಇದ್ದಿದ್ರೆ ಇವರು ಕರಿತಾ ಇದ್ರಲ್ಲ, ಏನೋ ಅವಳು ಪಾಡ್ಕೊಳ್ಳೆಲ್ಲ ಎತ್ಕೊಂಡ್ಲಿ ಬಿಡಮ್ಮ. ನಾನು ಯಾರ ಬಗ್ಗೆ ಯೋಚನೆ ಮಾಡಲ್ಲ. ನೀವು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ ಅಖಿಲಮ್ಮ, ನನಗೆ ಗೊತ್ತು. ಸಂಗೀತ ಅತ್ತಿಗೆ ಬರಿಲ್ಲ ಅಂತಲೇ ನೀವು ಬೇಜಾರು ಮಾಡ್ಕೊಂಡಿರೋದು. ಅಲ್ಲ, ಏನೋ ತಪ್ಪು ಮಾಡೋಳೆ, ನಾನು ಒಪ್ಕೊಳ್ತೀನಿ. ಮನೆಗೆ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡಿಸಿ ಇರೋದೊಂದು ಹೆಣ್ಮಗು ನಂಗೆ. ಇವಾಗೇನೋ ಅವಳು ತಪ್ಪು, ಅವಳು ತಿತ್ಕೊಂಡು ಅವಳ ಜೀವನ ಅವಳು ಮಾಡ್ತಾವಳೆ. ಯಾವಾಗಲೂ ಕೂಗ್ಬೇಡ್ರಿ ನೀವು. ಇವತ್ತು ಮನೆಗೆ ಫಂಕ್ಷನ್ನು, ಓದೋರಾಕ ಬಾಕ ಅಂತ ಒಂದು ಮಾತು ಕೂಗಿದ್ದಿದ್ರೆ ಏನಾಗ್ಬಿಡ್ತಾಯಿತ್ತಮ್ಮ, ಏನಾಗ್ಬಿಡ್ತಾಯಿತ್ತು. ಆ ಮಗು ಬಂದಿದ್ರೆ ಮನೆಯೆಲ್ಲ ಓಡಾಡ್ತಾರೆ ಜಾನು ಜಾನು ಅಂತ. ನನ್ನ ಮನಸ್ಸು ಎಷ್ಟು ನೋವಲ್ಲ. ಏನೇ ತಪ್ಪು ಮಾಡಿದ್ರು ಎತ್ತು ತಾಯಿ ಮಕ್ಕಳನ್ನ ಬಿಟ್ಕೊಡೋಕ್ಕಾಗಲ್ಲಮ್ಮ ಸವಿತಾ. ಅಖಿಲಮ್ಮ ಅಳ್ಬೇಡ್ರಿ, ಅಖಿಲಮ್ಮ ಅಳ್ಬೇಡ್ರಿ. ಒಂದು 2 ದಿವಸ ಅಖಿಲಮ್ಮ, ಎಲ್ಲ ಸರೋಗ್ಬಿಡುತ್ತೆ, ಎಲ್ಲ ಸರೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಒಂದು 2 ದಿವಸ ಅತ್ತಿಗೆ ಬಂದೇ ಬರ್ತಾರೆ ನಮ್ಮ ಮನೆಗೆ. ನೀವು ಬೇಜಾರು ಆಗಬೇಡ್ರಿ ಅಖಿಲಮ್ಮ. ನನ್ನ ಬೇಜಾರು, ನನ್ನ ಅಳುವು ಈ ಮನೆಗೆ ಯಾರು ಕೇಳಿಸ್ತದಮ್ಮ, ಯಾರು ಕೇಳಿಸ್ತದಮ್ಮ ಸವಿತಾ? ನಮಗೂ ವಯಸ್ಸಾಗೋಯ್ತು. ಇನ್ನು ನಮ್ಮ ಅವಶ್ಯಕತೆ ಯಾರಿಗೂ ಇಲ್ಲ. ನಾವಿದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು. ನಮ್ಮ ಪಾಡು ನಾವೆಲ್ಲ ಜೀವನ ಮಾಡ್ಕೊತೀವಿ ಬಿಡಮ್ಮ. ಯಾಕಬೇಕು ನಮ್ಮ ಮಾತು ಈ ಮನೆಗೆ ಬೆಲೆ ಇಲ್ಲಮ್ಮ. ವಯಸ್ಸಾಗೋಯ್ತಲ್ಲ, ಇನ್ನು ಯಾರಿಗೂ ಅವಶ್ಯಕತೆ ಇಲ್ಲ. ನಾವು ಅವ್ರ ಜೀವನ ಅವರನ್ನು ನೋಡ್ಕೊತಾರೆ. ಹಂಗೆಲ್ಲ ಹೇಳ್ಬಿಟ್ರಿ ಅಖಿಲಮ್ಮ, ಹಂಗೆಲ್ಲ ಹೇಳ್ಬಿಟ್ರಿ. ನಿಮ್ಮ ಅವಶ್ಯಕತೆ ನಮ್ಗೈತೆ ಅಖಿಲಮ್ಮ, ನಮಗೈತೆ. ನೀವು ನಮಗೆ ಬೇಕು ಅಖಿಲಮ್ಮ. ಹಂಗೆಲ್ಲ ಮಾತಾಡ್ಬಿಟ್ರಿ. ನಿಮ್ಮ ಪಾಲ್ಗೆ ಯಾರಿರಲಿ ಯಾರು ಇಲ್ಲದೇ ಇರಲಿ, ನಾನು ನನ್ನ ಮಗಳು ನನ್ನ ತಂಗಿ ಇರ್ತೀರ ಅಖಿಲಮ್ಮ. ನಿಮ್ಮ ಜೊತೆ ಯಾವಾಗಲೂ ಇರ್ತೀರಿ. ಅಮ್ಮ, ಯಾಕಮ್ಮ ಇವಾಗ ನೀವು ಅಳ್ತಾ ಇರೋದು? ಯಾಕೂ ಇಲ್ಲಪ್ಪ, ತಲೆ ನೋಯ್ತಾಯ್ತು ಅಷ್ಟೇ. ಜಾನು, ಜಾನುಮ್ಮ, ಜಾನು ಪುಟ್ಟ, ಜಾನು ಓದ್ತಿಂದಮ್ಮ, ಓದ್ತಿಂದ ನಗೀತದಮ್ಮ, ಇದೆ ನಗೀತದೆ. ನಮ್ಮ ಮನೆ ರಾಜ್ಕುಮಾರಿ ಇವಳು. ಅಲ್ಲಮ್ಮ, ನಾನು ಒಂದು ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಂಬಿಟ್ರಿ. ಅಲ್ಲಮ್ಮ, ನಾವು ಸಮಾಜದಲ್ಲಿ 4 ಕಡೆ ಓಡಾಡಬೇಕಾಗಿರೋರಮ್ಮ. ನಾವು ಬಿಸ್ನೆಸ್ಗಳು ಮಾಡ್ತಾ ಇರೋದು, ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡಿಕೊಂಡು ನಾವು ಹಳ್ಳಿಗಳಲ್ಲಿ ಇರೋರಲ್ಲಮ್ಮ. ನಾವು ಏನಾದರೂ ಒಂದು ಕೆಲಸಕ್ಕೆ ಹೋದ್ರೂ ಏನು ವಿಷಯ ಹೇಳ್ತೀರಾ, ನಿಮ್ಮ ಅಕ್ಕ ಇವಾಗ ಎಲ್ಲಿದ್ದಾರೆ, ನಿಮ್ಮ ಅಕ್ಕ ಇವಾಗ ಎಲ್ಲಿದ್ದಾರೆ ಅಂತ ಮುಕ್ಕು ಕೊಟ್ಟಂಗೆ ಮಾತಾಡ್ತಾರೆ. ಅವಾಗ ನಮ್ಮ ಪರಿಸ್ಥಿತಿ ಹೆಂಗಿರ್ಬೇಡಮ್ಮ, ಹೆಂಗಿರ್ಬೇಡ ಹೇಳ್ರಿ. ನೀವೇನೋ ಎಲ್ಲದಕ್ಕೂ ಕೋಪ ಮಾಡ್ಕೊತೀರಾ. ನಾವು ಯಾರಿಗೆ ಹೇಳೋಣಮ್ಮ ನಮ್ಮ ಪರಿಸ್ಥಿತಿನ? ಎಲ್ಲಾದರೂ ಮೀಟಿಂಗ್ ಹೋಗ್ಬೇಕಂದ್ರೆ ಇವಾಗ ಎಷ್ಟೊಂದು ಬೇಜಾರಾಗುತ್ತೆ ಗೊತ್ತಾ ಅಕ್ಕನಿಂದ. ಸೂಕ್ಷ್ಮವಾಗೇ ಕೇಳ್ತಾರೆ ನಮ್ಮನ್ನು. ಇವಾಗ ನಿಮ್ಮ ಅಕ್ಕ ಎಲ್ಲಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಇನ್ನೊಂದು ಮದುವೆ ಆದ್ರಂತೆ, ಅದು ಎಂಟಿ ಸತ್ತೋಗಿದಾರಂತೆ, ಅವ್ರಿಗೂ ಒಂದು ಹೆಣ್ಮಗುದಂತೆ. ಇದು ಈ ಥರ ಮಾತುಗಳು ಕೇಳಿದ್ರೆ ನಾವು ಇರಬೇಕಾ ಸಾಯ್ಬೇಕಮ್ಮ? ಇವತ್ತು ಫಂಕ್ಷನ್ಗೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅಕ್ಕ ಬಂದಿದ್ದರೆ ನಾನು ಇನ್ನೂ ಚೀಪಾಗಿ ಮಾತಾಡ್ತಾಯಿದ್ರು. ಯಾಕಮ್ಮ ನಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲ್ಲ? ನಾವು 4 ಕಡೆ ಓಡಾಡೋರಮ್ಮ, ನಮ್ಮ ಸೇಫ್ಟಿ ನಾವು ನೋಡ್ಕೊತೀವಿ. ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮ್ಮ ಮೇಲೆ ರೇಗಾಡಿದ್ರೆ ನಾವೇನು ಮಾಡೋದು? ನಾನು ಯಾರಿಗೆ ಹೇಳ್ಕೊಳ್ಳಿ ನನ್ನ ಮನ್ಸಿನ ಕಷ್ಟನ? ಇಲ್ಲ, 10 ಕಡೆ ಓಡಾಡೋರು ನಾವು. ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ನಮಗೆ ಗೊತ್ತು. ನೀವು ಹೆಂಗಸ್ರು ಮನೇಲಿ ಇದ್ಕೊಂಡು ಏನೆಲ್ಲ ಮಾತಾಡ್ತೀರಾ, ಏನೆಲ್ಲ ಹಾರಾಡ್ತೀರಾ. ಹೊರಗಡೆ ಒಂದು ಸರಿ ಬಾಮ್ಮ ನಮ್ಮ ಜೊತೆ, ಗೊತ್ತಾಗುತ್ತೆ ಅವಾಗ ಯಾಕೆ ನಾನು ಕರ್ತಿಲ್ಲ ಅಂತ. ನಮ್ಮಮ್ಮ ಒಳ್ಳೆಯವರು, ನನ್ನ ಕಷ್ಟ ಅರ್ಥ ಮಾಡ್ಕೊತಾರೆ ಅಂತ ನಾನಿದ್ರೆ ಏನಮ್ಮ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಾ? ಮಗುಗೆ ಹೆಸರಿಡಕ್ಕೆ ಬರಲಿಲ್ಲ ನೀವು. ಅಲ್ಲಿಗೆ ನಾವು ಎಲ್ಲಾದರೂ ಯಾರ ಕೈಲಾದರೂ ಚೀತು ಅನ್ಸ್ಕೊಂಡ್ರೂ ಪರವಾಗಿಲ್ಲ. ನಿಮ್ಮ ಮಗಳು ಇವತ್ತು ಇಲ್ಲಿ ಕಾರ್ಯಕ್ಕೆ ಬರಬೇಕಾಗಿತ್ತು ಫಂಕ್ಷನ್ಗೆ. ನಾವೆಲ್ಲರ ಮುಂದೆ ತಲೆ ತೆಗ್ಸಿದ್ರೂ ಪರವಾಗಿಲ್ಲ. ಯಾಕಪ್ಪ ವಿಜಯ್, ಏನಾಯ್ತು? ಯಾಕೋ ಏನಾಯ್ತು? ಅಲ್ಲಪ್ಪ, ಅಮ್ಮ ಕೋಪ ಮಾಡ್ಕೊಂಡಿರೋದು ಕೇಳ್ತಾ ಇದ್ದೀನಿ. ಹೊರಗಡೆ ನಮ್ಗೆ ಎಷ್ಟು ಹಿಂಸೆ ಆಗ್ತಾಯಿದೆ ಗೊತ್ತಪ್ಪ. ನಾವು ಯಾರ ಹತ್ರ ಹೇಳ್ಕೊಳ್ಳೋಣಪ್ಪ ನಮ್ಮ ಕಷ್ಟನ? ಒಂದೊಂದ್ಸರಿ ಅಳುನ ಬಂದ್ಬಿಡುತ್ತೆ ಅಲ್ಲಿ ಮಾತಾಡ್ಕೊಳ್ಳೋದಕ್ಕೆ. ನಾವು ಮುಂದೆ ಹೋದರೆ ಹಿಂದೆ ಮಾತಾಡ್ಕೊತಾರೆ. ಇವತ್ತು ಫಂಕ್ಷನ್ ಕರೀಲ್ಲ ಅಂತ ಅಮ್ಮ ಕೋಪ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದಾರೆ. ಜಾನುಗೆ ಹೆಸರಿಡೋಕ್ಕೆ ಸಹ ಬಂದಿಲ್ಲ. ನಮ್ಮ ಕಷ್ಟ ನಾವು ಯಾರ ಹತ್ರ ಹೇಳ್ಕೊಳ್ಳೋಣ? ಯಾರು ಕೇಳ್ತಾ ಇದ್ದೀರಾ? ನಮ್ಮ ಕಷ್ಟ ಏನಾದರೂ ಕೇಳ್ತಾ ಇದ್ದೀರಾ? ಮಗಳು ಬಂದಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದೀರಾ. ಅಲ್ಲಿಗೆಲ್ಲೋ ದೂರದಲ್ಲಿರೋ ಮಗಳು ಹೆಚ್ಚಾದ್ಲು, ನಾವು ಹೆಚ್ಚಾಗ್ಲಿಲ್ಲಲ್ಲ ನಿಮಗೆ? ಹೋಗ್ಲಿ ಬಿಡಪ್ಪ, ಏನೋ ಬೇಜಾರು ಮಾಡ್ಕೊಂಡವಳೆ ಸಂಗೀತ ಬಂದಿಲ್ಲ ಅಂತ. ಅದಕ್ಕೆಲ್ಲ ನೀನಕ್ಕ ಬಿಡು.
ಯಾಕೆ ಇವಾಗ ಆ ವಿಷಯ ಮರ್ತು ಬಿಡ್ರಿ ಇನ್ನ ಎಲ್ಲ ಅವಳ್ಪಾಡ್ಕವಳೆ ಅವಳೆಲ್ಲ. ಇವಾಗ ಅಕ್ಕ ಪಾಡಿಗೆ ಅಕ್ಕ ಅವರೇ ಇವತ್ತು ಫಂಕ್ಷನ್ಗೆ ಯಾಕೆ ಕರ್ದಿಲ್ಲ ಅಂತ. ಇವತ್ತು ಫಂಕ್ಷನ್ ಕರೆದ್ಬಿಟ್ಟು ನಾನು ಬಂದಿರೋ ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲರೂ ನಿಜ ಅಂತ ಕನ್ಫರ್ಮ್ ಆಗಿಬಿಡ್ಬೇಕು. ಅಕ್ಕ ಓಡಾಡ್ತಾ ಇದ್ರು ಹಬ್ಬ ಏನು ಮಾನ ಮರ್ಯಾದೆ ಬಿಟ್ಟಿರೋ ಜನಗಳಪ್ಪ ಇವರು ಅಂತ ಎಲ್ಲ ಕೈಲೂ ನಾನು ಉಗಿಸ್ಕೊಬೇಕಾಗಿತ್ತು. ಆವಾಗ ನಿಮಗೆಲ್ಲ ಖುಷಿ ಆಗ್ತಾಯಿತ್ತು ಅಲ್ವೇನಪ್ಪ. ಅಪ್ಪ ನಾನು ಒಂದೇ ಮಾತು ಹೇಳೋದು ನಿಮಗೆ, ನಾನು ಬಿಸ್ನೆಸ್ ಮಾಡ್ತಾ ಇರೋನು ಆಯಿತಾ. ನಾನು 4 ಕಡೆ ಓಡಾಡ್ತೀನಿ, ನನ್ನ ಸೇಫ್ಟಿ ನಾನು ನೋಡ್ಕೊತೀನಿ, ಯಾರೂ ನನ್ನ ಬಗ್ಗೆ ಮಾತಾಡಬಾರ್ದು. ನೀವು ಏನು ಹೆಸರು ಮಾಡಿದ್ರೋ ಅದನ್ನು ಉಳಿಸ್ಬೇಕಂತ ನನ್ನ ಆಸೆ. ಇದೇ ಥರನೇ ನಡೆಯುತ್ತೆ. ನಿಮ್ಗೇನಾದರೂ ಆಸೆ ಆಯಿತಾ, ಸವಿತಾ ಕವಿತಾಗೂ ನಿಮಗೂ ಅಮ್ಮನಿಗೂ ಹೋಗಿ ನೋಡಿಕೊಂಡು ಒಂದು 10 ದಿವಸ ಇದ್ಬಿಟ್ಟು ಬಂದುಬಿಡ್ರಿ. ಅವ್ರು ನಮ್ಮ ಮನೆಗೆ ಬರೋದು ಹೋಗೋದು ಅದೆಲ್ಲ ಬೇಡಪ್ಪ, ನನಗಿಷ್ಟ ಇಲ್ಲ. ಮಗು ಬೇಕಾ, ಕರ್ಕೊಂಬಂದು ಇಲ್ಲಿಟ್ಕೊಡಿ. ಬಬ್ಲೂನ್ ಸಾಕೋ ಜವಾಬ್ದಾರಿ ನಂದಿರಲಿ, ನಾನು ಸಾಕ್ತೀನಿ. ಅವ್ನದು ಏನೇ ಒಂದು ಜವಾಬ್ದಾರಿ ಇದ್ದರೂ ನಂದು ಜವಾಬ್ದಾರಿ ಅದು. ಹೋಗ್ಲಿ ಬಿಡಪ್ಪ, ಹೋಗ್ಲಿ ಬಿಡೋ. ನನಗೂ ಗೊತ್ತು ಜನದ ಬಗ್ಗೆ ನಾವು ಮುಂದೆ ಹೋಗ್ತಾಯಿದ್ರೆ ಹಿಂದೆ ಆಡ್ಕೊಂಡಿರ್ತಾರೆ ಅಂತ. ಹೋಗ್ಲಿ ಬಿಡು, ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊತಾ ಇದೆಯಾ? ಬೇಜಾರಲ್ಲಪ್ಪ, ನಮ್ಮ ಮನ್ಸಿಗೆ ಎಷ್ಟು ನೋವಾಗುತ್ತೆ. ಇವ್ರ ಹೆಂಗಸರು ಹತ್ಬಿಟ್ಟು ಸಮಾಧಾನ ಆಗ್ಬಿಡ್ತಾರೆ, ನಾವು ಅಳಂಗೂ ಇಲ್ಲಲ್ಲಪ್ಪ, ಅಷ್ಟೊಂದು ನೋವಾಗುತ್ತೆ. ಅವ್ರ ಹತ್ರ ಏನಾದರೂ ಅಂದರೆ ಅವ್ರ ಹತ್ರ ಹಿಂದೆ ತಿರುಗಿ ಮಾತಾಡೋಂಥ ಶಕ್ತಿನೂ ನಾವು ಕಳ್ಕೊಂಡಿರ್ತೀವಿ ಅಕ್ಕನಿಂದ. ಅಖಿಲ ನೋಡ್ದಾ? ಹಾಂ, ನಿನ್ನಿಂದ ಎಷ್ಟೆಲ್ಲ ಆತೈತೆ. ಆ ಗಂಡು ಮಕ್ಳಮ್ಮ 10 ಕಡೆ ಓಡಾಡೋರವರು, ಅವ್ರ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಬೇಕು. ನೀನೇನೋ ಮನೆಗೆ ಇದ್ಬಿಡ್ತೀಯಾ, ನನ್ನ ಮಗಳು ಬಂದಿಲ್ಲ ಅಂತ ಗಲಾಟೆ ಮಾಡಿದೆ. ಇವಾಗ ಅವ್ರು 10 ಕಡೆ ಓಡಾಡೋರು, ಅವ್ನು ಹೇಳ್ತಾವನೆಲ್ಲ ನಾವು ಮುಂದೆ ಹೋದ್ರೆ ಹಿಂದೆ ಮಾತಾಡ್ಕೊತಾರೆ ಅಂತ. ಮಾತಾಡ್ಕೊತಿರ್ತಾರೆ ಜನ, ಕಾಯ್ತಾ ಇರ್ತಾರೆ ಏನಾದರೂ ಸಿಕ್ಕರೆ ಸಾಕು ಅಂತ. ಅದಕ್ಕೆ ತುಪ್ಪ ಸುರಿದಂಗೆ ನಿನ್ನ ಮಗಳು ಮಾಡೋ ಕೆಲಸಕ್ಕೆ ನೋಡು ಇವತ್ತು ನನ್ನ ಮಕ್ಕಳು ನೋವು ತಿನ್ಬೇಕಾಗ್ತೈತೆ. ನೀನು ಅರ್ಥ ಮಾಡ್ಕೊಬೇಕು ಅವ್ರನ್ನ. ನಿಂಗೆ ಅಷ್ಟೊಂದು ಪ್ರೀತಿ ಇತ್ತಾ, ಬಬ್ಲೂನ್ ಕರ್ಕೊಂಬಂದಿಕ್ಕೋ ಇಲ್ಲಿ ಆಯಿತಾ. ನಿನ್ನ ಮಗಳ ಮೇಲೆ ಅಷ್ಟೂ ಪ್ರೀತಿ ಜಾಸ್ತಿ ಆದರೆ ಹೋಗಿ ಮಾತಾಡಿಸ್ಕೊಂಡು ಬಮ್ಮ. ಸುಮ್ಮನೆ ಅವ್ರ ಮನ್ಸಿಗೆ ನೋವು ಮಾಡಬೇಡಮ್ಮ. ವಿಜಯ್ ಯಾವತ್ತಾದರೂ ನಿನ್ನ ಹತ್ರ ಆ ಥರ ಮಾತಾಡಿದ್ನಾ? ಅವ್ನ ಮನ್ಸಿಗೆ ಇನ್ನೆಷ್ಟು ನೋವಾಗಿರಬೇಡ. ಹಾಂ, ಹೊರಗಡೆ ಜನ ಆ ಥರ ಟಾರ್ಚರ್ ಕೊಟ್ಟಿರ್ತಾರಮ್ಮ ಅವ್ರಿಗೆ. ನಿನ್ನ ಮಗಳಿಗೆ ಇದೆಲ್ಲ ಬೇಕಾಗಿತ್ತಾ ಹೇಳು. ನೋಡೋಕ್ಕಿಲ್ಲ, ಯಾವತ್ತಿದ್ರು ನಾನು ನನ್ನ ಮಕ್ಕಳ ಕಡೆನೆ. ನನ್ನ ಮಕ್ಕಳನ್ನ ಕಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ನೀನೇ ಕೂತ್ಕೊಂಡು ಆಲೋಚನೆ ಮಾಡು ಅವ್ನು ಹೇಳಿದ್ದೆಲ್ಲ. ಅಖಿಲಮ್ಮ ಬೇಜಾರಾಗ್ಬೇಡ್ರಿ. ಅವ್ರಿಗೇನೋ ತಲೆ ಕೆಟ್ಟಿರ್ಬೇಕು. ನೋಡ್ರಿ ಎಷ್ಟು ಮಾತಾಡ್ತಾರೆ. ಏನು ತಾಯಿ ಅನ್ನೋದು ಒಂದು ಸ್ವಲ್ಪನೂ ಗೌರವ ಇಲ್ಲ. ಇಲ್ಲಮ್ಮ ಸವಿತಾ, ಒಂಥರ ಅವನು ಹೇಳೋದು ಸರಿನಮ್ಮ. ಯಾವತ್ತು ಮಗು ನನ್ನ ಹತ್ರ ಹಂಗೆ ಮಾತಾಡ್ತಾನೆಲ್ಲ, ಯಾಕೋ ಮನ್ಸಿಗೆ ಬೇಜಾರು ಮಾಡ್ಕೊಂಬಿಟ್ಟವನೆ. ಅವ್ನು ಹೇಳೋದು ಸರಿನೇ, ಏನು ಮಾಡೋಕ್ಕಾಗಲ್ಲ ಬಿಡಮ್ಮ. ಅವಳು ಮಾಡಿದ ಕೆಲಸ ನೋಡು. ಇವತ್ತು ನನ್ನ ಗಂಡು ಮಕ್ಕಳು ಎಲ್ಲರ ಹತ್ರ ಅನ್ಸ್ಕೊಬೇಕಾಯ್ತು. ಸವಿತಾ ಏನನ್ನ ಮಾಡಿ ಬಬ್ಲು ಇಲ್ಲಿ ಕರ್ಕೊಂಬಂದ್ಬಿಡೋಣಮ್ಮ. ಬಬ್ಲು ಅಲ್ಲಿರೋದಕ್ಕೆ ಮುಂಚೆಲ್ಲ ಆ ಕಡೆನೇ ಹೇಳ್ತೈತೆ, ಮಗು ನಮ್ಮ ಜೊತೆಗೆ ಇರಲಿ. ಅಖಿಲಮ್ಮ ಅವ್ನು ಬರ್ತಾ ಇಲ್ಲ ಅಖಿಲಮ್ಮ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅವನು. ಮೊನ್ನೆ ಬೇರೆ ರಾಧಮ್ನೂ ಸಂಗೀತತ್ಗೆ ಜಗಳ ಮಾಡ್ಕೊಂಬಿಟ್ಟವ್ರೆ. ಬಬ್ಲು ಕೈಲೂ ಆಮೇಲೆ ಜ್ಯೋತಿ ಕೈಲಿ ಏನೋ ಬಟ್ಟೆ ಹೋಗಿಸ್ತಾ ಇದ್ಲಂತೆ ರಾಧಮ್ನು. ಅದಕ್ಕೆ ಸಂಗೀತ ಅತ್ತಿಗೆ ಬಂದು ಒಂದೇಟು ಹೊಡೆದ್ಬಿಟ್ಟವ್ರೆ. ಅದಕ್ಕೆಲ್ಲ ಜಗಳ. ಬಬ್ಲು ಬರಲ್ಲ ಅಖಿಲಮ್ಮ, ನನಗೇನೋ ಡೌಟೇ. ರಾಧಮ್ಮನ ಕೇಳಿ ಬರ್ಬಾರ್ದು ಬಂದಿರೋದು. ಹಾಂ, ಮುಂಚೆನೇ ಹೇಳೋಕ್ಕಾಗಿಲ್ಲಮ್ಮ. ನೆನೆ ಸರಿಯಾಗಿ ಉಗಿದ್ ಕಳಿಸ್ತಾ ಇದ್ನ ಅವಳನ್ನ. ಹಾಂ, ಆ ಎಳೆ ಮಕ್ಳ ಕೈಗ ಬಟ್ಟೆಗಳು ಹೋಗ್ಸೋದವಳ ಒಳ್ಳೆ ಹೆಂಗ್ಸಮ್ಮ. ಅಖಿಲಮ್ಮ ಅಮ್ಮನ ಆವತ್ತಿನಿಂದ ಹಂಗೆ ಏನೇನೋ ಮಾತಾಡ್ತಾ ಬಾಯಿ ಜಾಸ್ತಿ ಜಗಳಕ್ಕೆ ಬಂದ್ಬಿಡ್ತಾಳೆ. ಸರಿ ನಡಿಯಮ್ಮ. ಯಾಕೋ ಮುನ್ಸಿಗೆ ಬೇಜಾರಾಗ್ಬಿಡ್ತು, ಅದಕ್ಕೆ ಬಂದ್ಬಿಟ್ಟೆ. ನಡಿ, ಅಲ್ಲಿ ಊಟ ಎಲ್ಲ ಸ್ವಲ್ಪ ಮಿಕ್ಕಿದ್ರೆ ಅಲ್ಲಿ ಅನಾಥಾಶ್ರಮಕ್ಕೆ, ಆಮೇಲೆ ಅಂಗವಿಕಲರವ್ರೆ ಅಲ್ಲಿಗೆಲ್ಲ ಕಳಿಸ್ಬಿಡೋಣ. ನಡಿಯಮ್ಮ, ನಾವೇ ಆಟೋ ಮಾಡಿ ಇಲ್ಲ ನಿಮ್ಮ ಯಜಮಾನ್ ಕಾರಾಗನ ಎತ್ಕೊಂಡೋಗಿ ಆ ಊಟಕ್ಕೆಲ್ಲ ಕೊಟ್ಬಿಡೋಣ. ಯಾಕೆ ವೇಸ್ಟ್ ಮಾಡೋದು ಪಾಪ, ಅವರನ್ನ ತಿನ್ಲಿ. ಅಖಿಲಮ್ಮ ಅನಾಥಾಶ್ರಮಕ್ಕನ ಕೊಡಬೇಕು. ಸ್ವಲ್ಪ ಜಾಸ್ತಿನೇ ಮಿಕ್ಕೈತೆ, ಒಬ್ಬಟ್ಟೇನು ಕಡಿಮೆ ಐತೆ. ಇನ್ನೆಲ್ಲ ಪಲಾವು ಅದು ಇದೆಲ್ಲ ಮಿಕ್ಕೈತೆ. ಕಳಿಸೋಣ ಬಾ ಅಖಿಲಮ್ಮ, ಹೋಗೋಣ. ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.